ನಮಸ್ಕಾರ ಮಕ್ಕಳೇ. ನಾವು ಪಾರ್ಟ್ ಫಸ್ಟ್ನಲ್ಲಿ 4ನೇ ಅಧ್ಯಾಯವನ್ನು ಕಲಿಯುತ್ತಾ ಇದ್ದೇವೆ. ಪಾಠದ ಹೆಸರು ನಿಮಗೆ ಗೊತ್ತಿದೆ, ಬ್ರಿಟಿಷರ ಶೋಷಣೆ ಹಾಗೂ ಪ್ರತಿಭಟನೆಗಳು. ಕಳೆದ ಕ್ಲಾಸಿನಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ? ಬ್ರಿಟಿಷರ ಶೋಷಣೆಯಲ್ಲಿ ನೀಲ ಕೃಷಿಕರ ದಂಗೆ ಎಂಬುದರ ಕುರಿತು ಸಮಗ್ರವಾಗಿ ಚರ್ಚೆ ನಡೆಸಿದ್ದೇವೆ. ಯಾಕೆ ಬೇಕಾಗಿ ನೀಲ ಕೃಷಿಕರು ಅಲ್ಲಿ ಹೋದ್ರು ಅಥವಾ ಪ್ರತಿಭಟನಿದ್ರು ಅಂತ ಹೇಳುವುದು ಕಳೆದ ಕ್ಲಾಸಿನಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ಕೇರಳದಲ್ಲಿ ಕೂಡ ಕೃಷಿಕರ ದಂಗೆಯನ್ನು ನಡೆಸಿದ್ರು. ಯಾಕೆ ಬೇಕಾಗಿ ಹೋರಾಟವನ್ನು ಕೇರಳದಲ್ಲಿ ನಡೆಸಿದ್ರು ಅಂತ ಹೇಳುವಂಥದ್ದನ್ನು ಕೂಡ ನಾನು ಕಳೆದ ಕ್ಲಾಸಿನಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದರಿಂದ ನಮಗೆ ಅರ್ಥವಾಗುವುದೇನಂತ ಹೇಳಿದರೆ, ಬ್ರಿಟಿಷರ ಆಡಳಿತದಿಂದಾಗಿ ಅಲ್ಲಿ ಎಲ್ಲ ವಿಭಾಗದ ಜನರು ಕೂಡ ಏನಾಗ್ತಾ ಇದ್ರು, ಕಷ್ಟ ಅಥವಾ ಸಂಕಷ್ಟವನ್ನು ಎದುರಿಸುತ್ತಾ ಇದ್ರು. ಇವತ್ತು ನಾವು ತರಗತಿಯನ್ನು ಮುಂದುವರಿಸ್ತಾ ಇದ್ದೇವೆ. ನೋಡಿ, ಇವತ್ತು ನಮಗೆ ಮೊದಲನೆಯದಾಗಿ ಕಲೀಲಿಕ್ಕಿರುವಂಥದ್ದು ಅಂತ ಹೇಳಿದರೆ, ಬ್ರಿಟಿಷರ ಆಡಳಿತದಿಂದಾಗಿ ಯಾವೆಲ್ಲ ಜನ ವಿಭಾಗದವರು ಇಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ರು. ನೋಡಿ, ಸಾಂತಾಳರು ಅವರು ಒಂದು ಬುಡಕಟ್ಟ ಜನ ವಿಭಾಗದವರು, ಬುಡಕಟ್ಟು ಜನ ವಿಭಾಗದವರು. ಅವರು ಎಲ್ಲಿ ಜೀವಿಸ್ತಾ ಇದ್ದದ್ದು ಅಥವಾ ಅವರು ಎಲ್ಲಿ ವಾಸಿಸ್ತಾ ಇದ್ರು ಅಂತ ಹೇಳಿದರೆ, ಬಂಗಾಳ, ಜಾರ್ಖಂಡ್, ಬಿಹಾರ್ ಎಂಬ ಬೆಟ್ಟದ ಕಣಿವೆಯಲ್ಲಿ ಇವರು ವಾಸಿಸ್ತಾ ಇದ್ರು. ಯಾರು? ಸಾಂತಾಳರು ಎಂಬ ಬುಡಕಟ್ಟು ಜನ ವಿಭಾಗದವರು. ಅದೇ ರೀತಿ ಅವರು ಹೇಗೆ ಅಲ್ಲಿ ಜೀವಿಸ್ತಾ ಇದ್ರು ಅಂತ ಹೇಳಿದರೆ, ಕಾಡಿನಲ್ಲಿ ಸಿಗುವಂತಹ ಯಾವುದು ಉತ್ಪನ್ನಗಳು ಬೇಟೆಯಾಡಿ, ಅದೇ ರೀತಿ ಕೃಷಿಯನ್ನು ಮಾಡಿಕೊಂಡು ಅವರು ಜೀವಿಸ್ತಾ ಇದ್ರು. ಯಾರು? ಸಾಂತಾಳರು. ಆದರೆ ಈ ಜಮೀನ್ದಾರರು ಮತ್ತು ಬ್ರಿಟಿಷರ ಯಾವುದು ಶೋಷಣೆಯಿಂದಾಗಿ, ಬ್ರಿಟಿಷರು ಮತ್ತು ಜಮೀನ್ದಾರರ ಶೋಷಣೆಯಿಂದಾಗಿ ಇವರಿಗೆ ಕಾಡಿನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ತುಂಬ ಕಷ್ಟಗಳನ್ನು ಇವರು ಅನುಭವಿಸ್ತಾ ಇದ್ರು. ಬ್ರಿಟಿಷರ ಒಂದು ಆಡಳಿತದ ಒಂದು ಪದ್ಧತಿ ಏನಿದೆ, ವ್ಯವಸ್ಥೆ ಏನಿದೆ, ಅದು ಈ ಸಾಂತಾಳರಿಗೆ ಕಷ್ಟಕರವಾಗ್ತಾ ಇತ್ತು. ಗೊತ್ತಾಯ್ತಲ್ಲ? ಆದುದರಿಂದಾಗಿ ಇದರಿಂದ ಏನಾಯಿತು, ಸಾಂತಾಳರ ನಾಯಕರು ಆಗಿದ್ದಂತಹ ಅಥವಾ ಲೀಡರ್ ಅಂತೇಳಿ ನಾವು ಕರೆಯುತ್ತಾ ಇದ್ದೆ ಆಗಿದ್ದಂತಹ ಸಿದ್ದು ಮತ್ತು ಕನು ಇವರ ನೇತೃತ್ವದಲ್ಲಿ ಏನಾಗ್ತಾ ಉಂಟು, ಒಂದು ಹೋರಾಟ. ಯಾರ ವಿರುದ್ಧವಾಗಿ? ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ನಡೆಯುತ್ತದೆ. ಇವರ ಹೋರಾಟದ ಧೈರ್ಯ ಕಂಡು ಬ್ರಿಟಿಷರು ಏನಾದರೂ ತುಂಬ ಹೆದರಿದ್ರು. ಅಂತಹ ಹೋರಾಟ ಸಾಮರ್ಥ್ಯವನ್ನು ಇವರು ಬ್ರಿಟಿಷರ ಮುಂದೆ ತೋರಿಸಿದ್ರು. ಆದರೆ ಇವರಿಗೆ ಆ ಹೋರಾಟದ ಸಾಮರ್ಥ್ಯವನ್ನು, ಸಾಂತಾಳರಿಗೆ ಹೋರಾಟದ ಸಾಮರ್ಥ್ಯವನ್ನು ದೀರ್ಘ ಕಾಲ ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಕೊನೆಯದಾಗಿ ಇವರು ಸೋಲನ್ನು ಒಪ್ಪಿಕೊಂಡ್ರು. ಅದೇ ರೀತಿ 100 ಮಂದಿ ಸಾಂತಾಳರು ಅದರಲ್ಲಿ ಮರಣ ಹೊಂದಿದ್ರು. 100 ಸಾಂತಾಳರು ಅದರಲ್ಲಿ ಮರಣ ಹೊಂದಿದ್ರು ಅಲ್ವಾ? ಇವರ ಹೋರಾಟ ಸಾಮರ್ಥ್ಯವನ್ನು ನಾವು ಇಲ್ಲಿ ಖಂಡಿತವಾಗಲೂ ಮೆಚ್ಚಬೇಕು. ನೋಡಿ, ಇವರ ಈ ಅರಣ್ಯದ ನಿಯಮ, ಬ್ರಿಟಿಷರ ಅರಣ್ಯದ ನಿಯಮ ಅಥವಾ ಕಾನೂನು, ಅದು ಈ ಸಾಂತಾಳರ ಜೀವನದ ಒಂದು ರೀತಿ ಅದನ್ನು ಏನು ಮಾಡಿತು, ಕಷ್ಟಕರವನ್ನಾಗಿ ಮಾಡಿತು. ಇವರು ಏನು ಮಾಡಿದ್ರು ಅಂತ ಹೇಳಿದರೆ, ಬ್ರಿಟಿಷರು ಅರಣ್ಯವನ್ನೆಲ್ಲ ನಾಶ ಮಾಡಿದ್ರು. ಯಾಕೆ ಬೇಕಾಗಿ ನಾಶ ಮಾಡಿದ್ರು ಅಂತ ಹೇಳಿದರೆ, ಈ ರೈಲ್ವೆ ಮಾರ್ಗ ಅದನ್ನೆಲ್ಲ ನಿರ್ಮಿಸಲಿಕ್ಕೆ ಬೇಕಾಗಿ ಇವರು ಏನು ಮಾಡಿದ್ರು, ಅರಣ್ಯಗಳನ್ನು ಅಲ್ಲಿ ಏನು ಮಾಡಿದ್ರು, ಅರಣ್ಯವನ್ನು ಕಡಿದ್ರು ಅಂತೇಳಿದರೆ ನಾಶ ಮಾಡಿದ್ರು. ಅದೇ ರೀತಿ ಕೃಷಿಗೆ ಬೇಕಾಗಿ ಇವರು ಅಲ್ಲಿ ಅರಣ್ಯವನ್ನು ನಾಶ ಮಾಡಿದರು ಬ್ರಿಟಿಷರು. ಇದರಿಂದಾಗಿ ಇವರಿಗೆ ತುಂಬ ಕಷ್ಟವಾಯಿತು. ಯಾರಿಗೆ? ಸಾಂತಾಳರಿಗೆ.
ಆದುದರಿಂದ ಇವರೇನು ಮಾಡಿದ್ದು, ಬ್ರಿಟಿಷರ ವಿರುದ್ಧವಾಗಿ ದಂಗೆಯನ್ನು ಮಾಡಿದ್ದು. ಗೊತ್ತಾಯ್ತಲ್ಲ. ಕೊನೆಯದಾಗಿ ಅವರು ದಂಗೆಯಲ್ಲಿ ಸೋತರು. ಅದರ ಕಾರಣ ಬ್ರಿಟಿಷರಲ್ಲಿ ಆಯುಧಗಳಿದ್ದು ಒಳ್ಳೊಳ್ಳೆ, ಆದರೆ ಇವರಲ್ಲಿ ಹಾಗೆ ಇಲ್ಲದಿದ್ದರೂ ಕೂಡ ಒಳ್ಳೆಯ ಒಂದು ಹೋರಾಟ ಮಾಡಿದ್ರೂ ಕೂಡ ಜಯ ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಸಾಂತಳರು ಹೇಗೆ ಬ್ರಿಟಿಷ್ ಆಡಳಿತದಿಂದಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ರು ಅಂತ ಹೇಳುವುದನ್ನು ಹೇಳಿಕೊಟ್ಟಿದೆ. ಎಲ್ಲರಿಗೆ ಗೊತ್ತಾಯ್ತಲ್ಲ. ಇನ್ನು ನೆಕ್ಸ್ಟ್ ಕುರುಚಿಯರ ದಂಗೆ. ಕುರುಚಿಯರ ದಂಗೆ ನಡೆದದ್ದು 1812. ಸಾಂತಾಳರ ದಂಗೆ ನಡೆದದ್ದು 1855. ಈಗ ನಾವು ಕಲೀಲಿಕ್ಕೆ ಹೋಗುವಂಥದ್ದು ಕುರುಚಿಯರ ದಂಗೆ 1812. ನೋಡಿ, ಕುರುಚಿಯರ ದಂಗೆ ನಡೆದದ್ದು ಕೇರಳದ ವಯನಾಡಿನಲ್ಲಿ. ಕುರುಚಿಯರ ದಂಗೆ ನಡೆದದ್ದಲ್ಲಿ ಕೇರಳದ ವಯನಾಡಿನಲ್ಲಿ. ಇದು ಕೂಡ ಬುಡಕಟ್ಟು ಜನ ವಿಭಾಗದವರು ಬ್ರಿಟಿಷರ ವಿರುದ್ಧ ಏನು ಮಾಡಿದ್ದು, ಹೋರಾಟವನ್ನು ನಡೆಸಿದ್ದು. ಯಾಕೆ? ಒಂದು ಪ್ರಶ್ನೆ ಇದೆ. ಯಾಕೆ ಇವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ನಡೆಸಿದ್ರು? ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇವರು ಈ ಬುಡಕಟ್ಟ ಜನ ವಿಭಾಗದವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹೇರಿದ್ರು. ಏನು ಮಾಡಿದ್ರು? ಹೆಚ್ಚಿನ ತೆರಿಗೆ. ತೆರಿಗೆ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಟ್ಯಾಕ್ಸ್. ಈಗ ನೋಡಿ, ಇಂತಹ ಜನರ ವಿರುದ್ಧವಾಗಿ ಹೆಚ್ಚಿನ ತೆರಿಗೆಯನ್ನು ಹೇರಿದ್ರೆ ಇಂಥವರಿಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಬ್ರಿಟಿಷರಿಗೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದಾಗಿ ಇವರೇ ಏನು ಮಾಡಿದ್ರು, ಅಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ನಡೆಸಿದ್ರು. ಇದಕ್ಕೆ ಕಾರಣ ಏನು? ತೆರಿಗೆಯ ದರವನ್ನು ಹೆಚ್ಚು ಮಾಡಿದ್ರು. ಅದೇ ರೀತಿ ತೆರಿಗೆಯನ್ನು ಹಣದ ರೂಪದಲ್ಲಿ ಪಾವತಿಸಬೇಕು. ಯಾರಿಗೆ? ಬ್ರಿಟಿಷರಿಗೆ. ತೆರಿಗೆಯನ್ನು ಹಣದ ರೂಪದಲ್ಲಿ ಕೊಡಬೇಕು. ಅದು ಇವರಿಗೆ ಬಹಳ ಕಷ್ಟವಾಗ್ತಾ ಇತ್ತು. ನೋಡಿ, ತೆರಿಗೆ ಪಾವತಿಸಲು ಸಾಧ್ಯವಾಗದೇ ಇದ್ರೆ, ತೆರಿಗೆ ಪಾವತಿಸಲಿಕ್ಕೆ ಯಾರಿಗೆ? ಕುರುಚಿಯರಿಗೆ ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ಭೂಮಿಯನ್ನು ಯಾರು ವಶಪಡಿಸಿಕೊಳ್ತಾ ಇದ್ರು? ಬ್ರಿಟಿಷರು ವಶಪಡಿಸಿಕೊಳ್ತಾ ಇದ್ರು. ಇದೆಲ್ಲ ಕಾರಣದಿಂದಾಗಿ ಅಲ್ಲಿ ಈ ಕುರುಚಿಯರು ಏನು ಮಾಡಿದ್ರು? ದಂಗೆ ಹೋರಾಟವನ್ನು ನಡೆಸಿದ್ರು. ಯಾರ ವಿರುದ್ಧವಾಗಿ? ಬ್ರಿಟಿಷರ ವಿರುದ್ಧವಾಗಿ. ಅರ್ಥ ಆಯ್ತಲ್ಲ. ನೋಡಿ, ಅದರಲ್ಲಿ ರಾಮ ನಂಬಿಯಾರ್ ಎಂಬವರು ಈ ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿದ್ರು. ಯಾರು? ರಾಮ ನಂಬಿಯಾರ್ ಅವರು ಈ ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿದ್ರು. ಅದೇ ರೀತಿ ಇವರ ಒಟ್ಟಿಗೆ ಹಲವು ವಿಭಾಗದ ಜನರು ಕೂಡ ಸೇರಿಕೊಂಡ್ರು. ಆದರೆ ಏನಾಯಿತು, ಇವರಿಗೆ ಬ್ರಿಟಿಷರ ವಿರುದ್ಧವಾಗಿ ಆ ಹೋರಾಟದಲ್ಲಿ ಜಯ ಗಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಾದ ನಂತರ ಬ್ರಿಟಿಷರು ರಾಮ ನಂಬಿಯವರನ್ನು ಏನು ಮಾಡಿದರು? ಸೆರೆ ಹಿಡಿದು ವಧಿಸಿದ್ರು. ಗೊತ್ತಾಯ್ತಲ್ಲ, ಸೆರೆ ಹಿಡಿದು ವಧಿಸಿದ್ರು. ಅದೇ ರೀತಿ ನಮಗೆ ಗೊತ್ತಾಯಿತು. ಅದೇ ರೀತಿ 19ನೇ ಶತಮಾನದಲ್ಲಿ ಇನ್ನೂ ಹಲವು ಏನಾಯಿತು, ಹಲವು ಹೋರಾಟಗಳು ಭಾರತದ ವಿವಿಧ ಭಾಗದಲ್ಲಿ ಮೊಳಗಿದು. ಅವುಗಳು ಯಾವುದು? ಈಗ ನೀಲ ಕೃಷಿಕರ ದಂಗೆ ಆಗಿರ್ಬೋದು, ಸಾಂಥಳರ ದಂಗೆ ಆಗಿರ್ಬೋದು, ಕುರುಚಿಯರ ದಂಗೆ ಆಗಿರಬಹುದು. ಅದು ಅಲ್ಲದೆ ಹಲವಾರು ದಂಗೆಗಳು ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಮೊಳಗಿದವು. ಅವುಗಳು ಯಾವುದಂತ ಹೇಳಿದರೆ ಪಹರಿಯ ದಂಗೆ, ಕೋಳ್ ದಂಗೆ, ಬೀಲ್ ದಂಗೆ, ಅದೇ ರೀತಿ ಮುಂಡಾ ದಂಗೆ. ಇವುಗಳೆಲ್ಲ ಉದಾಹರಣೆಗಳು. ಗೊತ್ತಾಯ್ತಲ್ಲ? ಯಾವುದೆಲ್ಲ? ಪಹರಿಯ ದಂಗೆ, ಕೋಳ್ ದಂಗೆ, ಬಿಲ್ ದಂಗೆ, ಅದೇ ರೀತಿ ಮುಂಡಾ ದಂಗೆ. ಇವುಗಳೆಲ್ಲವೂ ಭಾರತದ ವಿವಿಧ ಭಾಗಗಳಲ್ಲಿ ಮೊಳಗಿ ಬಂದಂತಹ ವಿವಿಧ ರೀತಿಯ ದಂಗೆಗಳು. ಯಾರ ವಿರುದ್ಧವಾಗಿ? ಬ್ರಿಟಿಷರ ವಿರುದ್ಧವಾಗಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನಾವು ಕಲೀಲಿಕ್ಕೆ ಹೋಗುವಂಥದ್ದು ಪರಂಪರಾಗತ ಕೈಗಾರಿಕೆಗಳ ಪತನ.
ನೋಡಿ, ಬ್ರಿಟಿಷರ ಆಡಳಿತದಿಂದಾಗಿ ಪರಂಪರಾಗತವಾಗಿ ಇದ್ದಂತಹ ಕೈಗಾರಿಕೆಗಳು ಅಲ್ಲಿ ಏನಾಗ್ತಾ ಉಂಟು, ಪತನ. ಪರಂಪರಾಗತ ಅಂತ ಹೇಳಿದ್ರೆ ಮೊದಲಿನಿಂದಲೇ ಹಿಂದಿನಿಂದಲೇ ಇದ್ದಂತಹ ಕೈಗಾರಿಕೆಗಳು. ಕೈಗಾರಿಕೆ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ನಲ್ಲಿ ಫ್ಯಾಕ್ಟರಿ ಅಂತೆಲ್ಲ ಹೇಳ್ತೇವಲ್ಲ, ಫ್ಯಾಕ್ಟರಿ ಇಂಡಸ್ಟ್ರೀಸ್, ಅದು ಕೈಗಾರಿಕೆ ಅಂತೇಳಿ ನಾವು ಕರೆಯುವಂಥದ್ದು. ನೋಡಿ, ಪರಂಪರಾಗತವಾಗಿದ್ದಂತಹ ಕೈಗಾರಿಕೆಗಳು ಇಲ್ಲಿ ನಾಶವಾಗ್ತದೆ. ಇದರ ಕಾರಣ ಯಾರು? ನಮ್ಮ ದೇಶದಲ್ಲಿದ್ದಂತಹ ಈ ಪರಂಪರಾಗತವಾಗಿದ್ದಂತಹ ಕೈಗಾರಿಕೆಗಳ ನಾಶಕ್ಕೆ ಕಾರಣ ಯಾರು? ಬ್ರಿಟಿಷರು. ಹೇಗೆ ಎಂಬುದನ್ನು ನಾವು ಕಲೀಲಿಕ್ಕೆ ಹೋಗು. ನೋಡಿ, ನಮ್ಮ ದೇಶವು ಬಟ್ಟೆ ಉತ್ಪಾದನೆಯಲ್ಲಿ ಬಹಳ ಮುಂದೆ ಹೇಳಿದ್ರೆ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿದ್ದು. ಬಟ್ಟೆ ಉತ್ಪಾದನೆಯಲ್ಲಿ ಹಿಂದಿನಿಂದಲೇ ನಮ್ಮ ದೇಶವು ಪ್ರಪಂಚದಲ್ಲಿಯೇ ಏನಾಗಿದ್ದು ಅಂತೆ, ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಏನಾಯಿತು? ಬ್ರಿಟಿಷರ ಯಂತ್ರ ಟೆಕ್ನಾಲಜಿ ಯಾವುದು ಕೃತಕವಾಗಿ ಅವರು ಬಟ್ಟೆಯನ್ನು ತಯಾರಿಸಲಿಕ್ಕೆ ಶುರು ಮಾಡಿದರು. ಯಾರು? ಬ್ರಿಟಿಷರು. ಆದುದರಿಂದಾಗಿ ಇವರು ತುಂಬ ಬಟ್ಟೆಗಳನ್ನು ನಿರ್ಮಿಸಲಿಕ್ಕೆ ಶುರು ಮಾಡಿದರು. ಯಾರು? ಬ್ರಿಟಿಷರು. ಅದೇ ರೀತಿ ಅವರು ಅದನ್ನು ನಮ್ಮ ದೇಶಕ್ಕೆ ಏನು ಮಾಡಿದರು? ರಫ್ತು ಮಾಡಿದರು. ನಮ್ಮ ದೇಶಕ್ಕೆ ಅದನ್ನು ಕಳುಹಿಸಿಕೊಟ್ರು. ಅದೇ ರೀತಿ ಅದು ತುಂಬ ಕಡಿಮೆ ಬೆಲೆಗೆ ಜನರಿಗೆ ದೊರಕ್ತಾ ಇತ್ತು ಕೂಡ. ಆದುದರಿಂದಾಗಿ ಏನಾಯಿತು? ನಮ್ಮ ದೇಶದಲ್ಲಿ ಬಟ್ಟೆ ಉತ್ಪಾದಿಸುವವರ ಆ ಒಂದು ಕೆಲಸಕ್ಕೆ ಇದು ಏನಾಯಿತು? ಅಡ್ಡಿಯಾಯಿತು. ಅದೇ ರೀತಿ ನಮಗೆ ಗೊತ್ತಿದೆ, ಇವರು ರೈಲ್ವೆಯನ್ನು ಶುರು ಮಾಡಿದರು. ಆ ಕಾರಣದಿಂದಾಗಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉತ್ಪಾದಿಸುತ್ತಿದ್ದಂತಹ ಹತ್ತಿ ಇವುಗಳನ್ನೆಲ್ಲ ಇವರು ರೈಲ್ವೆಯ ಮುಖಾಂತರ, ರೈಲಿನಲ್ಲಿ ಇವರು ಏನು ಮಾಡಿದ್ರು? ಅವರ ದೇಶಕ್ಕೆ ತಗೊಂಡು ಹೋದರು. ಆದುದರಿಂದಾಗಿ ಇಲ್ಲಿ ಏನಾಯಿತು? ಅನೇಕ ಮಂದಿಗೆ ನಾವು ಈ ಬಟ್ಟೆಯ ಕೆಲಸವನ್ನು ಮಾಡ್ತಾ ಇದ್ದಂತಹ ಅನೇಕ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಇಲ್ಲದ ಸ್ಥಿತಿ ಬಂತು. ಇದಕ್ಕೆ ಕಾರಣ ಏನು? ಬ್ರಿಟಿಷರು ಅಲ್ಲಿ ಕೃತಕವಾಗಿ ಬಟ್ಟೆಗಳನ್ನೆಲ್ಲ ಉಪಯೋಗಿಸಲಿಕ್ಕೆ ಶುರು ಮಾಡಿದ್ರು. ಕೃತಕ ಅಂತ ಹೇಳಿದ್ರೆ ಮಿಷನ್ಸ್, ಟೆಕ್ನಾಲಜಿ, ಯಂತ್ರಗಳ ಮುಖಾಂತರ ಆ ಬಟ್ಟೆಗಳನ್ನೆಲ್ಲ ಉತ್ಪಾದಿಸುವುದರಿಂದಾಗಿ ತುಂಬ ಬಟ್ಟೆಗಳನ್ನು ಉತ್ಪಾದಿಸಿ ನಮ್ಮ ದೇಶದಲ್ಲಿ ಮಾರಾಟವನ್ನು ಮಾಡಿದ್ರು. ತುಂಬ ಕಡಿಮೆ ಹಣಕ್ಕೆ ಕೂಡ ಸಿಗ್ತಿತ್ತು. ಆದುದರಿಂದ ಜನರೆಲ್ಲರೂ ಕೂಡ ಆ ಬಟ್ಟೆಗಳನ್ನೆಲ್ಲ ಖರೀದಿಸಿದ್ರು. ಆದುದರಿಂದ ನಮ್ಮ ದೇಶದಲ್ಲಿ ಉತ್ಪಾದಿಸುವ ಬಟ್ಟೆಗಳಿಗೆ ಡಿಮ್ಯಾಂಡ್ ಕಡಿಮೆ ಆಯಿತು. ಅದೇ ರೀತಿ ಟ್ರೈನ್ ಅದನ್ನು ಶುರು ಮಾಡಿದ್ರು. ಅದೇ ರೀತಿ ನಮ್ಮ ದೇಶದಲ್ಲಿದ್ದ ಹತ್ತಿಯನ್ನು ಅವರು ಏನು ಮಾಡಿದ್ರು? ಅವರ ದೇಶಕ್ಕೆ ಕೊಂಡೊಯ್ದರು. ಇದರ ಫಲವಾಗಿ ನಮ್ಮ ದೇಶದಲ್ಲಿ ಈ ಬಟ್ಟೆ ಕಾರ್ಮಿಕರ ಸ್ಥಿತಿ ಬಹಳ ಶೋಚನೀಯವಾಗಿ ಅಂತ ಹೇಳಿದ್ರೆ ತುಂಬ ಕಷ್ಟಕರ ಜೀವನವನ್ನು ನಡೆಸ್ತಿದ್ರು. ಅಂತಹ ಸಂದರ್ಭದಲ್ಲಿ ಇವರು ಏನು ಮಾಡಿದ್ರು? ಆ ಕೆಲಸವನ್ನು ಬಿಡ್ಲಿಕ್ಕೆ ಕಾರಣ ಇವರು ಇಂತಹ ಸಮಸ್ಯೆ ಇದ್ದ ಕಾರಣ ಕೆಲಸವನ್ನು ಬಿಟ್ಟು ಕೆಲವರು ಬೇರೆ ಉದ್ಯೋಗಕ್ಕೆ ಟ್ರೈ ಮಾಡಿದರು, ಬೇರೆ ಉದ್ಯೋಗಕ್ಕೆ ಹೋದರು. ಅದರಲ್ಲಿ ಹೆಚ್ಚಿನವರು ಕೃಷಿಯನ್ನು ಮಾಡಲಿಕ್ಕೆ ಬೇಕಾಗಿ ಹೋದರು. ಕೃಷಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ತುಂಬ ಜನರು ಕೆಲಸ ಇಲ್ಲದ ಸಂದರ್ಭದಲ್ಲಿ ಇವರು ಜಾಗೆಯನ್ನೆಲ್ಲ ಏನು ಮಾಡಿದ್ರು? ಸಣ್ಣ ಪ್ರದೇಶವನ್ನಾಗಿ ಮಾಡಿ ಅದರಲ್ಲಿ ಕೃಷಿ ಮಾಡಿದರು. ಅದು ಈ ಉತ್ಪಾದನೆಗೆ ಕೂಡ ಅದು ಅಡ್ಡಿಯಾಯಿತು. ಗೊತ್ತಾಯ್ತಲ್ಲ, ಅದು ಉತ್ಪಾದನೆಗೆ ಕೂಡ ಅಡ್ಡಿಯಾಯಿತು. ಅದೇ ರೀತಿ ಇಲ್ಲಿ ಈ ಬಟ್ಟೆ ಕೃಷಿಯ ಅಥವಾ ಬಟ್ಟೆ ಕಾರ್ಮಿಕರ ಮೊದಲನೇದಾಗಿ ಕಷ್ಟವಾದ್ದು ಯಾರಿಗೆ ಅಂತ ಹೇಳಿದ್ರೆ ನಗರವಾಸಿಗಳಿಗೆ. ಬಟ್ಟೆಯ ಪತನ, ಬಟ್ಟೆ ಉತ್ಪಾದನೆಯ ಪತನ ಅದು ಮೊದಲು ಬಾಧಿಸಿದ್ದು ಯಾರಿಗೆ? ನಗರವಾಸಿಗಳು ಅಂತ ಹೇಳಿದ್ರೆ ಟೌನಿನಲ್ಲಿ ಜೀವಿಸುವವರಿಗೆ.
ಅದರಲ್ಲಿ ಮುರ್ಷಿದಾಬಾದ್, ಢಾಕಾದಂತಹ ನಗರಗಳಿಗೆ ಇದು ಏನಾಯಿತು, ತುಂಬ ತೊಂದರೆ ಆಯಿತು. ಅಲ್ಲಿ ವಾಸಿಸುತ್ತಿದ್ದಂತಹ, ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ ಬಟ್ಟೆ ಕಾರ್ಮಿಕರಿಗೆ ತುಂಬ ಕಷ್ಟವಾಯಿತು. ಆದುದರಿಂದ ನಾನು ಹೇಳಿದಾಗೆ ಅವರೆಲ್ಲರೂ ಕೂಡ ಕೃಷಿಯತ್ತ ಏನು ಮಾಡಿದರು, ಕೃಷಿಯತ್ತ ಅವರು ಸಾಗಿದ್ರು. ಗೊತ್ತಾಯ್ತಲ್ಲ. ಅದೇ ರೀತಿ ನೋಡಿ ಎಷ್ಟು ಕಷ್ಟವಾಯಿತು ಅಂತ ಹೇಳಿ ನಮಗೆ ಗೊತ್ತಾಯಿತು. ಬ್ರಿಟಿಷರಿಂದಾಗಿ ಜನರಿಗೆ ಎಷ್ಟು ತೊಂದರೆಗಳಾಗ್ತಾ ಉಂಟು. ಅದೇ ರೀತಿ ಕರಕೌಶಲ ಕೂಡ ಅಲ್ಲಿ ಪತನವಾಗ್ತದೆ. ಕರಕೌಶಲ ಕೆಲಸ ಅವರು ಕೂಡ ಏನಾಗ್ತಾರೆ, ಸಂಕಷ್ಟವನ್ನು ಎದುರಿಸುತ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ಹಳ್ಳಿ ಪ್ರದೇಶದಲ್ಲಿರುವಂತಹ ಜನರು ಮಣ್ಣಿನ ಪಾತ್ರೆಯನ್ನು ನಿರ್ಮಿಸ್ತಾ ಇದ್ರು. ಅದು ಪತನವಾಯಿತು. ಪತನ ಅಂತ ಹೇಳಿದ್ರೆ ಅದು ನಾಶವಾಯಿತು. ಅದಕ್ಕೆ ಕಾರಣ ಅಲ್ಯೂಮಿನಿಯಂ ಪಾತ್ರೆಗಳ ಆಮದು. ಅಲ್ಲಿಂದ ಬ್ರಿಟಿಷ್ನಿಂದ ಏನು ಮಾಡಿದ್ರು, ಅವರು ಅಲ್ಯೂಮಿನಿಯಂ ಪಾತ್ರೆಗಳನ್ನು ನಮ್ಮ ದೇಶಕ್ಕೆ ತಂದರು. ಆದುದರಿಂದ ಇಲ್ಲಿ ಡಿಮ್ಯಾಂಡ್, ಮಣ್ಣಿನ ಪಾತ್ರೆಯ ನಿರ್ಮಾಣ ಏನಾಯ್ತು, ಇಲ್ಲಿ ಇಲ್ಲದೆ ಆಯಿತು, ನಾಶವಾಯಿತು. ಅದಕ್ಕೆ ಕಾರಣ ಯಾರು? ಬ್ರಿಟಿಷರೇ. ಯಾವ ರೀತಿಯಲ್ಲಿ ಕಾರಣವಾದ್ರು? ಅಲ್ಯೂಮಿನಿಯಂ ಪಾತ್ರೆಗಳ ಆಮದನ್ನು ನಮ್ಮ ದೇಶಕ್ಕೆ ಮಾಡಿದುದರಿಂದಾಗಿ ಇಲ್ಲಿ ಏನಾಯಿತು, ನಮ್ಮ ದೇಶದಲ್ಲಿ ಇರುವಂತಹ ಯಾವುದು ಮಣ್ಣಿನ ಪಾತ್ರೆಯ ನಿರ್ಮಾಣವು ಸ್ವಾಭಾವಿಕವಾಗಿ ಏನಾಯಿತು, ಇಲ್ಲದಂತೆ ಆಯಿತು. ಗೊತ್ತಾಯ್ತಲ್ಲ. ಅದೇ ರೀತಿ ಚರ್ಮದ ಕೆಲಸ, ನಮ್ಮ ದೇಶದಲ್ಲಿ ಚರ್ಮದ ಕೆಲಸವನ್ನು ಮಾಡ್ತಿದ್ರು. ಆದರೆ ಇಲ್ಲಿ ಕಚ್ಚಾ ಚರ್ಮವನ್ನು ಯುರೋಪಿಗೆ ರಫ್ತು ಮಾಡಿದ್ರು. ಕಚ್ಚಾ ಚರ್ಮವನ್ನು ಏನು ಮಾಡಿದ್ರು, ಈ ಚರ್ಮದ ಕೆಲಸ ಮಾಡಲಿಕ್ಕೆ ಇದ್ದಂತಹ ಚರ್ಮವನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಯುರೋಪ್ಗೆ ಕಳುಹಿಸಿಕೊಟ್ರು. ಆದುದರಿಂದ ಇಲ್ಲಿ ಚರ್ಮದ ಕೆಲಸದವರು ಏನಾದ್ರು ಕೆಲಸವಿಲ್ಲದೆ ಆಯ್ತು. ಗೊತ್ತಾಯ್ತಲ್ಲ. ಅದೇ ರೀತಿ ಮರದ ಕೆಲಸ ಮಾಡ್ತಾ ಇದ್ರು. ಅದು ಕೂಡ ಈ ಬ್ರಿಟಿಷರು ವಿವಿಧ ರೀತಿಯ ಯಂತ್ರಗಳು, ಮಿಷನ್ಸ್ ಅನ್ನು ಉಪಯೋಗಿಸಿದ್ರು. ಆದ್ದರಿಂದ ಮರದ ಕೆಲಸವನ್ನು ಮಾಡುತ್ತಿದ್ದಂತಹ ನಮ್ಮ ದೇಶದ ಜನರಿಗೆ ಅಲ್ಲಿ ಕೆಲಸವಿಲ್ಲದೆ ಆಯಿತು. ನೋಡಿ ಎಷ್ಟರ ಮಟ್ಟಿಗೆ ಬ್ರಿಟಿಷರ ಆಡಳಿತದಿಂದಾಗಿ ನಮ್ಮ ದೇಶದ ಜನರು ಅಲ್ಲಿ ಸಂಕಷ್ಟಕ್ಕೀಡಾದರು ಅಂತ ಹೇಳುವಂಥದ್ದನ್ನು ನಿಮಗೆ ಅರ್ಥವಾಯಿತು. ಗೊತ್ತಾಯ್ತಲ್ಲ. ಅದೇ ರೀತಿ ಮುಂದಿನ ವಿಷಯಕ್ಕೆ ಹೋಗುವಾಗ ಇಲ್ಲಿ ಆಧುನಿಕ ಕೈಗಾರಿಕೆಗಳ ಆರಂಭ ಹಾಗೂ ಕಾರ್ಮಿಕರ ಸ್ಥಿತಿ. ಆಧುನಿಕ ಅಂತ ಹೇಳಿದ್ರೆ ಮಾಡರ್ನ್ ಆಗಿರುವಂಥದ್ದು ಆಧುನಿಕ ಕಾಲದ ಕೃಷಿ ಅಥವಾ ಆಧುನಿಕ ಕಾಲದ ಕೈಗಾರಿಕೆಗಳ ಆರಂಭ, ಅದೇ ರೀತಿ ಕಾರ್ಮಿಕರ ಸ್ಥಿತಿ. ಆಧುನಿಕ ಕಾಲದ ಅಥವಾ ಆಧುನಿಕ ಕೈಗಾರಿಕೆಗಳ ಆರಂಭ ಹಾಗೂ ಕಾರ್ಮಿಕರ ಸ್ಥಿತಿ. ನೋಡಿ, ಆಧುನಿಕ ಕೈಗಾರಿಕೆ ಅಂತ ಹೇಳಿದ್ರೆ ಮಾಡರ್ನ್ ಫ್ಯಾಕ್ಟರಿ ಅಥವಾ ಮಾಡರ್ನ್ ಇಂಡಸ್ಟ್ರಿ, ಇದು ಸ್ಟಾರ್ಟ್ ಮಾಡ್ತಾರೆ 19ನೇ ಶತಮಾನದಲ್ಲಿ. ಬ್ರಿಟಿಷರು ಆಧುನಿಕ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ? ನಮ್ಮ ದೇಶದಲ್ಲಿ. ನೋಡಿ, ಆರಂಭದಲ್ಲಿ ಇವರು ತೋಟಗಾರಿಕೆಯನ್ನು ಶುರು ಮಾಡ್ತಾರೆ. ತೋಟಗಾರಿಕೆ ಅಂತ ಹೇಳಿದ್ರೆ ತೋಟವನ್ನೆಲ್ಲ, ತೋಟ ಗೊತ್ತಿದೆಯಲ್ಲ ನಿಮಗೆ, ಅದನ್ನು ಶುರು ಮಾಡುವಂಥದ್ದು. ಆದರೆ ನಂತರದ ದಿನಗಳಲ್ಲಿ ಇವರು ಬೇರೆ ಬೇರೆ ಇಂಡಸ್ಟ್ರೀಸ್ ಅಥವಾ ಕಾರ್ಖಾನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಕಬ್ಬಿಣದ್ದು, ಹಾಗೆ ಉಕ್ಕಿನ ಕಾರ್ಖಾನೆ, ಕಾಗದ, ಹೀಗೆ ಮುಂತಾದವುಗಳ ಏನು ಫ್ಯಾಕ್ಟರಿ ಅಥವಾ ಕಾರ್ಖಾನೆಗಳನ್ನು ಇವರು ಶುರು ಮಾಡ್ತಾರೆ ನಮ್ಮ ದೇಶದಲ್ಲಿ. ಇದರಿಂದಾಗಿ ನಮ್ಮ ದೇಶದ ಕಾರ್ಮಿಕರ ಸ್ಥಿತಿ ಯಾವ ರೀತಿಯಾಗಿರಬಹುದು? ಇದರಿಂದಾಗಿ ನಮ್ಮ ದೇಶದ ಕಾರ್ಮಿಕರ ಸ್ಥಿತಿ ಹೇಗೆ ಇದ್ದಿರಬಹುದು? ನೋಡಿ, ಇವರನ್ನು ಹಲವಾರು ಗಂಟೆಗಳ ಕಾಲ ದುಡಿಸಿದ್ರು. ಯಾರು ದುಡಿಸಿದ್ದು ಹಲವಾರು ಗಂಟೆಗಳ ಕಾಲ? ಬ್ರಿಟಿಷರ್. ವಿಶ್ರಾಂತಿ ಇಲ್ಲ ಇವರಿಗೆ, ವಿಶ್ರಾಂತಿ ಇಲ್ಲ. ಹಲವಾರು ಗಂಟೆಗಳ ಕಾಲ ಈ ಫ್ಯಾಕ್ಟರಿಯಲ್ಲಿ ಏನು ಮಾಡಿದ್ರು? ಬ್ರಿಟಿಷರು ಇವರನ್ನು ಕೆಲಸ ಮಾಡಿಸಿದ್ರು, ಕಾರ್ಮಿಕರು. ಅದೇ ರೀತಿ ಇವರಿಗೆ ಒಂದು ಸುಖಕರವಲ್ಲದಂತಹ ಒಂದು ವಿಶ್ರಾಂತಿ ಪಡೆಯುವಂತಹ ಒಂದು ಸ್ಥಳವನ್ನು ಕೂಡ ಕೊಟ್ಟರು. ಅದೇ ರೀತಿ ಸಂಬಳ
ಬಹಳ ಕಡಿಮೆ ಸಂಬಳವನ್ನು ಇವರಿಗೆ ಕೊಟ್ಟು, ಗೊತ್ತಾಯ್ತಲ್ಲ. ಇದರಿಂದ ಈ ಆಧುನಿಕ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡಿದಂತಹ ಬ್ರಿಟಿಷರಿಂದಾಗಿ ಕಾರ್ಮಿಕರ ಸ್ಥಿತಿ ಬಹಳ, ನಮ್ಮ ದೇಶದ ಕಾರ್ಮಿಕರ ಸ್ಥಿತಿ ಬಹಳ ಶೋಚನೀಯವಾಗಿ, ಗೊತ್ತಾಯ್ತಲ್ಲ. ಯಾಕೆ ಬೇಕಾಗಿ ಇವರ ಒಂದು ಕಾರ್ಮಿಕರ ಸ್ಥಿತಿ ಶೋಚನೀಯವಾಗಿದ್ದದಂತ ಹೇಳಿದ್ರೆ ಗೊತ್ತಿದೆಯಲ್ಲ. ತುಂಬ ಗಂಟೆ ಕಾಲ ಕೆಲಸ ಮಾಡಬೇಕು, ಅದೇ ರೀತಿ ಇವರಿಗೆ ಸಂಬಳ ಕೂಡ ಬಹಳ ಕಡಿಮೆ, ಅದೇ ರೀತಿ ಸುಖಕರವಲ್ಲದ ಏನು ಒಂದು ಸ್ಥಳವನ್ನು ಕೊಡುವಂಥದ್ದು ಇವರಿಗೆ, ಅಲ್ಲಿ ವಿಶ್ರಾಂತಿ ಪಡ್ಲಿಕ್ಕೆ ಆಗಿರಬಹುದು. ನೋಡಿ, ಇದೆಲ್ಲ ಜನರ ಕಾರ್ಮಿಕರ ಒಂದು ಸ್ಥಿತಿ ಬಹಳ ಶೋಚನೀಯವಾಗಿ ನೋಡಿ. ಆದರೂ ಇದರ ವಿರುದ್ಧವಾಗಿ ಕೆಲವು ಹೋರಾಟಗಳು ನಡೆದು ಬಂದು, ಅದು ಬಾಂಬೆಯಲ್ಲಿ, ಅದೇ ರೀತಿ ಕೋಲ್ಕತ್ತಾದಲ್ಲಿ ಏನಾಯಿತು, ಸ್ವಲ್ಪ ಮಟ್ಟಿನ ಹೋರಾಟ ಇವರ ವಿರುದ್ಧವಾಗಿ ಯಾರ ವಿರುದ್ಧವಾಗಿ ನಡೆದದ್ದು? ಬ್ರಿಟಿಷರ ವಿರುದ್ಧವಾಗಿ, ಗೊತ್ತಾಯ್ತಲ್ಲ. ಇದಿಷ್ಟು ನಾವು ಇವತ್ತು ಚರ್ಚೆ ನಡೆಸಿದಂತಹ ವಿಷಯಗಳು ಎಲ್ಲರಿಗೂ ಕೂಡ ಅರ್ಥವಾಗಿರ್ಬೋದು. ಕಳೆದ ಕ್ಲಾಸಿನಲ್ಲಿ ನಾನು ಫಸ್ಟ್ ಈ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ಯಾವುದು ಬ್ರಿಟಿಷರ ಶೋಷಣೆ ಹಾಗೂ ಪ್ರತಿಭಟನೆಗಳೆಂಬ ಪಾಠ ಭಾಗವನ್ನು ಸ್ಟಾರ್ಟ್ ಮಾಡುವಾಗ ನಾನು ತುಂಬ ವಿಷಯ ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ಹೇಳಿಕೊಟ್ಟಿದ್ದೆ. ಅದಾದ ನಂತರ ನಾವು ಬ್ರಿಟಿಷರ ಶೋಷಣೆ ಹೇಗೆಲ್ಲ ಇತ್ತು ಅಂತ ಹೇಳುವಂಥದ್ದನ್ನು ಹೇಳಿಕೊಟ್ಟಿದ್ದೆ. ಕೃಷಿಯ ವಾಣಿಜ್ಯೀಕರಣ ಅಂದ್ರೆ ಏನು ಅಂತ ಹೇಳಿದ್ದೆ, ನೀಲ ಕೃಷಿಕರ ದಂಗೆ, ಅದೇ ರೀತಿ ಕೇರಳದ ಕೃಷಿಕರ ದಂಗೆ ಅಂದ್ರೆ ಏನಂತ ಹೇಳಿಕೊಟ್ಟಿದ್ದೆ. ಇವತ್ತು ನಾನು ಸಾಂತಳರ ದಂಗೆ ಏನಂತೇಳಿ ಹೇಳಿಕೊಟ್ಟಿದೆ. ಅದೇ ರೀತಿ ಕುರುಚಿಯರ ದಂಗೆ, ಅದೇ ರೀತಿ 9ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಹಲವು ಏನು ಪ್ರತಿಭಟನೆಗಳು, ದಂಗೆಗಳು ಮೊಳಗಿದವು, ಅವುಗಳನ್ನು ಹೇಳಿಕೊಟ್ಟಿದ್ದೆ. ಅದಾದ ನಂತರ ನಾನು ನಿಮಗೆ ಪರಂಪರಾಗತವಾದಂತಹ ಕೈಗಾರಿಕೆಗಳ ಪತನ ಹೇಗೆ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ಹೇಳಿಕೊಟ್ಟಿದ್ದೆ. ಅದೇ ರೀತಿ ಕರಕೌಶಲ ಪತನ ಹೇಗೆ ನಮ್ಮ ದೇಶದಲ್ಲಿ ಉಂಟಾಯಿತು, ಅದಾದ ನಂತರ ಆಧುನಿಕ ಕೈಗಾರಿಕೆಗಳ ಆರಂಭ ಹಾಗೂ ಕಾರ್ಮಿಕ ಸ್ಥಿತಿ ಕೊನೆಯದಾಗಿ ನಾನು ಹೇಳಿಕೊಟ್ಟಿದ್ದೆ. ಇದರೊಂದಿಗೆ ಇವತ್ತಿನ ಕ್ಲಾಸನ್ನು ನಾನು ಮುಕ್ತಾಯ ಮಾಡ್ತೇನೆ. ಇನ್ನು ಮುಂದಿನ ಕ್ಲಾಸಿನಲ್ಲಿ ಭೇಟಿಯಾಗೋಣ. ಓಕೆ.